ಬೆಲ್ಲ ಕೂಡ ರೆಡಿ ಆಯಿತು, ಕಾಯಿ ಹಾಲು ರೆಡಿ ಆಯಿತು. ಈಗ ಅನ್ನ ಕೂಡ ಕೂಗಿದೆ, ಹೆಸರುಬೇಳೆ ಹಾಕಿ ಮಾಡಿರುವಂಥ ಅನ್ನ ಕೂಗಿದೆ ನೋಡಿ. ಇದೆರಡೂ ಮಿಕ್ಸ್ ಮಾಡಿ ಊಟ ಮಾಡೋದು. ತೋರಿಸ್ತೀನಿ ಯಾವ ರೀತಿ ಬೆರೆಸ್ಕೊಳ್ಬೇಕು ಅಂತ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತಿನ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಅಂತ ಅಂದರೆ, ಈಗ ಮೊನ್ನೆಲ್ಲ ಕಳಸ ಎಲ್ಲ ಇಟ್ಟಿದ್ವಿ, ಧನಲಕ್ಷ್ಮಿ ಪೂಜೆ ಆಯಿತು, ಹಾಗೂ ವರಲಕ್ಷ್ಮಿ ಪೂಜೆ ಮಾಡ್ತಾ ಇರ್ತೀವಿ. ಎಲ್ಲ ಕೆಲವೊಂದು ಹಬ್ಬಗಳಲ್ಲಿ ತೆಂಗಿನಕಾಯಿನ ಕಳಸಕ್ಕೆ ಇಡ್ತಾ ಇರ್ತೀವಿ. ಅಷ್ಟೇ ಅಲ್ಲ, ಅಕ್ಕಿ ಕೂಡ ಕಳಸಕ್ಕೆ ಇಟ್ಟಿರ್ತೀವಿ. ಅಕ್ಕಿ ಮೇಲೆ ಕಳಸವನ್ನು ಕೂರಿಸಿರ್ತೀವಿ. ಆ ಅಕ್ಕಿ ಮತ್ತು ತೆಂಗಿನಕಾಯಿ ಏನು ಮಾಡಬೇಕು, ಯಾವ ರೀತಿ ಅದನ್ನು ಬಳಕೆ ಮಾಡಿಕೊಳ್ಬೇಕು ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಯಾವಾಗಲೇ ಆಗಲಿ ಕಳಸಕ್ಕೆ ಇಟ್ಟ ಕಾಯಿನಲ್ಲಿ ನಾವು ಖಾರದ ಪದಾರ್ಥಗಳನ್ನು ಮಾಡಬಾರ್ದು. ಅದರಲ್ಲಿ ಸ್ವೀಟ್ಸನ್ನು ಮಾಡಿ ಮನೆಯವರೆಲ್ಲ ಪ್ರಸಾದ ಅಂತೇಳಿ ಸ್ವೀಕರಿಸಬೇಕು. ಏನಾದರೂ ಮಾಡ್ಬೋದು. ತೆಂಗಿನಕಾಯಿನಲ್ಲಿ ಬರ್ಫಿ ಮಾಡ್ಕೊಳ್ಬೋದು, ಕಾಯಿ ಮಿಠಾಯಿಯನ್ನು ಮಾಡ್ಕೊಳ್ಬೋದು. ಅಕ್ಕಿ ಕೂಡ ಅಷ್ಟೇ, ಹುಗ್ಗಿಯನ್ನು ಮಾಡ್ಕೊಳ್ಬೋದು, ಸ್ವೀಟ್ ಪೊಂಗಲ್ ಮಾಡ್ಬೋದು. ಅದೇ ರೀತಿ ನಾನಿವತ್ತು ಕಳಸಕ್ಕೆ ಇಟ್ಟಂತಹ ಕಾಯಿನಲ್ಲಿ ಕಾಯಿ ಹಾಲನ್ನು ಮಾಡಿ ಅಕ್ಕಿನಲ್ಲಿ ಹುಗ್ಗಿ ಅನ್ನನ ಮಾಡ್ತಾಯಿದ್ದೀನಿ. ಹೆಸರುಬೇಳೆ ಮತ್ತು ಅಕ್ಕಿಯನ್ನು ಸೇರಿಸಿ ಅನ್ನವನ್ನು ಮಾಡಿ ಅದಕ್ಕೆ ಕಾಯಿ ಹಾಲು ಮತ್ತು ಬೆಲ್ಲವನ್ನು ಹಾಕಿ ತಿನ್ನೋದ್ರಿಂದ ತುಂಬ ರುಚಿ ಅನಿಸುತ್ತೆ. ಈ ಥರ ನೀವು ಅಕ್ಕಿ ಎಷ್ಟು ಇಟ್ಟಿರ್ತೀರ ನೋಡ್ಕೊಳ್ಳಿ. ಅದನ್ನು ಒಂದೊಂದು ಗ್ಲಾಸೇನೆ ಬೇಕಾದಾಗ ಹಾಕ್ಕೊಂಡು ಸ್ವೀಟನ್ನು ಮನೆಯಲ್ಲಿರೋರು ಮಾಡಿಕೊಟ್ರೆ ಭಾಳ ಖುಷಿಯಾಗಿ ತಿಂತಾರೆ. ಒಂದಿನ ಹುಗ್ಗಿಯನ್ನು ಮಾಡ್ಬೋದು, ಒಂದಿನ ಸ್ವೀಟ್ ಪೊಂಗಲ್ ಮಾಡ್ಬೋದು. ಅಷ್ಟೇ ಅಲ್ಲ, ತುಂಬ ರುಚಿ ಕೂಡ ಇರುತ್ತೆ ಅದು. ಶರೀರಕ್ಕೆ ಇವಾಗ ಚಳಿಗಾಲ ಎಲ್ಲ ಪ್ರಾರಂಭ ಆಗಿರೋದ್ರಿಂದ ಕಾಯಿ ಹಾಲು ಕೂಡ ಒಳ್ಳೆಯದು. ಅದರ ಜೊತೆಗೆ ಬೆಲ್ಲ ಕೂಡ ತುಂಬಾ ಒಳ್ಳೆಯದು. ಸಕ್ಕರೆ ಹಾಕ್ಕೊಳ್ಳೋದಕ್ಕಿಂತ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟು ಅಷ್ಟೇ ಅಲ್ಲ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಬನ್ನಿ, ಹುಗ್ಗಿ ಅನ್ನವನ್ನು ಯಾವ ರೀತಿ ನಾನು ಮಾಡ್ತೀನಿ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಕಳಸದ ಅಕ್ಕಿ ಯಾವಾಗ ಎಷ್ಟೆಷ್ಟು ಬೇಕು ಅಷ್ಟು ಸ್ವಲ್ಪನೇ ಬಳಸ್ಕೊಂಡು ಸಿಹಿಯನ್ನು ಮಾಡಿಕೊಂಡು ಊಟ ಮಾಡ್ಬೋದು ನೋಡಿ. ಇಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನೋಡಿ, ಒಂದು ಅರ್ಧ ಗ್ಲಾಸ್ ಮೇಲಿದೆ ಇದು, ಅಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಹೆಸರುಬೇಳೆನ ಸಪ್ರೇಟಾಗಿ ತೊಳ್ಕೊಳ್ತೀನಿ. ಇದು ತುಂಬ ಧೂಳು ಇರುತ್ತೆ, ಅಕ್ಕಿನಲ್ಲಿ ಧೂಳು ಕಡಿಮೆ ಇದೆ. ಇದೆರಡನ್ನು ಸೇರಿಸಿ ಕುಕ್ಕರ್ಗೆ ಹಾಕಿ ನಾವು ಕೂಗಿಸ್ಕೊಳ್ಳೋಣ. ಇವಾಗ ನೋಡಿ, ಹೆಸರುಬೇಳೆಯನ್ನು ನಾನು ತೊಳೆದು ಇಟ್ಕೊಂಡಿದ್ದೀನಿ. ಈಗ ಅಕ್ಕಿ ಮತ್ತು ಹೆಸರುಬೇಳೆ ಎರಡನ್ನು ಸೇರಿಸಿ ನಾನು ಒಂದು ಸಲ ತೊಳ್ಕೊಳ್ತೀನಿ. ನೋಡಿ, ಅಕ್ಕಿ ಮತ್ತು ಹೆಸರುಬೇಳೆಯನ್ನು ಮಿಕ್ಸ್ ಮಾಡಿ ಇವಾಗ ತೊಳಿತಾ ಇದ್ದೀನಿ. ಇವಾಗ ನೋಡಿ, ಇದಕ್ಕೆ ನಾನು ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕ್ಕೊಳ್ತೀನಿ. ಅರಿಶಿನದ ಪುಡಿ ಹಾಕಿ ಕಲರ್ ಆದರೆ ಅದು ಚೆನ್ನಾಗಿರುತ್ತೆ ತುಂಬ. ನೋಡಿ, ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಸ್ವೀಟ್ಸ್ಗಾಗಲಿ ಒಂದು ಚುಟುಕಿ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ತುಂಬಾ ರುಚಿ ಬರುತ್ತೆ. ಉಪ್ಪು ಹಾಕ್ಕೊಂಡು ಚೆನ್ನಾಗೆಲ್ಲ ಅದನ್ನು ಕೈ ಆಡ್ಕೋಬೇಕು. ಇವಾಗ ಕುಕ್ಕರ್ ಮುಚ್ಚಳನ ಹಾಕಿ ಬೇಯಿಸ್ಕೊಳ್ಳೋಣ. ಇವಾಗ ಕಾಯಿ ಕೂಡ ತುರಿದು ಇಟ್ಕೊಳ್ಳೋಣ. ಕಾಯಿ ಹಾಲು ಮಾಡ್ಕೋಬೇಕಲ್ಲ ಇವಾಗ. ನೋಡಿ, ತೆಂಗಿನಕಾಯಿ ಚಿಕ್ಕದೇ ಇಟ್ಟಿದ್ದೆ ನಾನು ಕಳಸಕ್ಕೆ. ಇವಾಗ ಇದಿಷ್ಟೂ ಕೂಡ ತುರ್ಕೊಳ್ತೀನಿ. ನೋಡಿ, ಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಕಾಯೆಲ್ಲ ಹಾಕ್ಕೊಳ್ಳೋಣ. ನೋಡಿ, ಇವತ್ತು ಸ್ಟ್ಯಾಂಡ್ ಇದ್ರೂ ಕೂಡ ಕೈನಲ್ಲೇ ಮಾಡ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಅನ್ಬೇಕಲ್ವ, ಒಳ್ಳೆ ಒಂದು ಅರೋಮಾ ಬರಬೇಕು ಅಂತ ಏಲಕ್ಕಿ ಕೂಡ ಹಾಕ್ಕೊಳ್ಳೋಣ. ಏಲಕ್ಕಿ ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. BP ಕೂಡ ಅದರಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ.
ನೋಡಿ ಕಾಯಿನ ರುಬ್ಬಿ ಇಟ್ಕೊಂಡಿದ್ದೀನಿ. ಇವಾಗ ಕಾಯಿ ಹಾಲು ರೆಡಿ ಆಯಿತು. ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಯಾಲಕ್ಕಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಕೊಡುತ್ತೆ. ನೀರನ್ನ ನಾವು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೋದು. ನಾನು ಮಿಕ್ಸಿ ಜಾರಲ್ಲಿರೋದನ್ನು ಕೂಡ ತೊಳೆದ್ಬಿಟ್ಟು ತಗೊಳ್ತಾ ಇದ್ದೀನಿ. ನೋಡಿ, ವೇಸ್ಟ್ ಮಾಡಬಾರ್ದು ಅಂತ. ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ತೀನಿ ಇದಕ್ಕೆ ನಾನು. ನೋಡಿ, ಇವತ್ತು ಬೆಳಗಿನ ತಿಂಡಿಗೆ ಹುಗ್ಗಿಯನ್ನು ರೆಡಿ ಮಾಡಿಬಿಟ್ಟಿದ್ದೀನಿ. ನೋಡಿ, ಬೆಲ್ಲ ತಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಚಾಕುನಲ್ಲಿ ಎರ್ಕೊಳ್ತೀನಿ. ಇಲ್ಲಿ ಬೇಕಿಲ್ಲ, ಚಾಕುನೇ ಬೇಕಿಲ್ಲ, ಆ ಥರ ಇದೆ. ಸ್ವಲ್ಪ ಈ ಥರ ಪುಡಿಯನ್ನು ಮಾಡ್ಕೊಳ್ತೀನಿ. ಬೆಲ್ಲ ಕೂಡ ರೆಡಿ ಆಯಿತು, ಕಾಯಿ ಹಾಲು ರೆಡಿ ಆಯಿತು. ಈಗ ಅನ್ನ ಕೂಡ ಕೂಗಿದೆ. ಹೆಸರುಬೇಳೆ ಹಾಕಿ ಮಾಡಿರೋಂಥ ಅನ್ನ ಕೂಗಿದೆ. ನೋಡಿ, ಇದೆರಡೂ ಮಿಕ್ಸ್ ಮಾಡಿ ಊಟ ಮಾಡೋದು. ತೋರಿಸ್ತೀನಿ ಯಾವ ರೀತಿ ಬೆರೆಸ್ಕೊಳ್ಬೇಕು ಅಂತ. ಈ ಕಾಯಲ್ಲೆಲ್ಲ ರೆಡಿಯಾಗಿದೆ, ಬೆಲ್ಲ ರೆಡಿಯಾಗಿದೆ. ಅಷ್ಟೇ ಅಲ್ಲ, ಅನ್ನ ಕೂಡ ಕೂಗಿದೆ. ನೋಡಿ, ಅರಿಶಿನದ ಪುಡಿ ಹಾಕಿದ್ನಲ್ಲ, ಅದೆಲ್ಲ ಮೇಲ್ಗಡೆ ನೋಡಿ ಯಾವ ಥರ ಬಂದ್ಬಿಟ್ಟಿದೆ ಅಂತ. ಈಗ ಚೆನ್ನಾಗಿ ಇದನ್ನು ತೊಳ್ಕೊಳ್ಬೇಕಷ್ಟೇ. ನೋಡಿ, ಹೆಸರುಬೇಳೆ ಅನ್ನ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಮೆತ್ತಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ಇದಕ್ಕೆ ನಾವು ಕಾಯಿ ಹಾಲು ಮತ್ತು ಬೆಲ್ಲವನ್ನು ಬೆರೆಸಿ ತಿನ್ನೋಣ ಬನ್ನಿ. ಇವಾಗ ನೋಡಿ, ಒಂದು ತಟ್ಟೆ ತೊಗೊಂಡಿದ್ದೀನಿ. ನೋಡಿ, ಹುಗ್ಗಿಯನ್ನು ಇವಾಗ ಅರಿಶಿನದ ಪುಡಿ ಹಾಕಿದ್ರೆ ಕಲರು ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಕಾಯಿ ಹಾಲನ್ನು ಹಾಕ್ಕೊಳ್ಳೋಣ. ಎಷ್ಟು ಬೇಕಷ್ಟು ಹಾಕ್ಕೊಳ್ಳೋಣ. ಈಗ ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ನನಗೆ ಈ ಥರ ಮುದ್ದೆ ಬೆಲ್ಲ ಈ ಥರ ಸಿಕ್ಕಿದೆ. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಬೆಲ್ಲ ತೆಂಗಿನಕಾಯಿ ಎಲ್ಲ ಮಿಕ್ಸ್ ಮಾಡಿ ಕೂಡ ರುಬ್ಕೋಬೋದು, ಆದರೆ ಇದೇ ಸರಿ. ನಿಮ್ಗೆ ಎಷ್ಟು ಬೇಕು ಸ್ವೀಟು ಅಷ್ಟು ಹಾಕ್ಕೊಳ್ಳಿ. ನೋಡಿ, ಅನ್ನನ ಇದಕ್ಕೆ ಇವಾಗ ನಾನು ಕಲಿಸ್ಕೊಳ್ತೀನಿ. ಬೆಲ್ಲ ಅನ್ನ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕಲಸಿ ಊಟ ಮಾಡೋದು. ನೋಡಿದ್ರಲ್ಲ ಹುಗ್ಗಿಯನ್ನು ಯಾವ ರೀತಿ ಮಾಡೋದು ಅಂತೇಳಿ. ಹೆಸರುಬೇಳೆ ಮತ್ತು ಅಕ್ಕಿನ ಸೇರಿಸಿ ಅನ್ನ ಮಾಡ್ಕೊಳ್ಬೇಕು. ಬೆಲ್ಲನ ಪುಡಿ ಮಾಡಿಟ್ಕೊಳ್ಬೇಕು. ತೆಂಗಿನಕಾಯಿ ಮತ್ತು ಯಾಲಕ್ಕಿಯನ್ನು ಹಾಕಿ ನುಣ್ಣಗೆ ರುಬ್ಬಿ ಹಾಲನ್ನು ಮಾಡ್ಕೊಳ್ಬೇಕು. ಆ ನಂತರ ಅನ್ನಕ್ಕೆ ಹಾಲು ಮತ್ತು ಬೆಲ್ಲವನ್ನು ಸೇರಿಸಿ ಊಟ ಮಾಡೋವಂಥದ್ದು. ಇದು ತುಂಬಾ ಫೇಮಸ್. ಇದು ಹುಗ್ಗಿಯನ್ನು ಈ ಹಬ್ಬಗಳಲ್ಲೆಲ್ಲ ಮಾಡ್ತಾರೆ. ಅಷ್ಟೆಲ್ಲ ಕಳಸಕ್ಕಿಟ್ಟದ ಅಕ್ಕಿಗಳಲ್ಲಿ ಮಾತ್ರ ಹುಗ್ಗಿಯನ್ನು ಮಾಡೇ ಮಾಡ್ತೀವಿ ನಮ್ಮ ಮನೆಯಲ್ಲಿ. ಅವನ ಮನೆಯಲ್ಲ ನೆನ್ನೆ ಹೋದಾಗ ಹೇಳ್ತಾಯಿದ್ರು ಹುಗ್ಗಿಯನ್ನು ಮಾಡ್ತೀನಿ ಇರಿ ಅಂತ. ಆದರೆ ನಾವು ಹೋಗಿದ್ದು ಬೇರೆ ಸಮಯ ಹೋಗಿದ್ವಿ. ತಿಂಡಿ ಟೈಮಲ್ಲಿ ಹೋಗಿದ್ವಿ, ಮುಗಿಸ್ಕೊಂಡು ಬೇಗ ಬಂದುಬಿಟ್ವಿ. ಅಮ್ಮ ಮಾಡೋಕ್ಕಾಗಿಲ್ಲ. ಮಾಡಿದಾಗ ಮಾತ್ರ ನಾವು ಹೋಗ್ತೀವಿ. ನೋಡಿ, ನಾವು ಮಾಡ್ಕೊಂಡು ತಿಂತಾಯಿದ್ದೀವಿ. ಅಮ್ಮನ ಮನೆಯಲ್ಲಿ ಮಾಡಿದಾಗಲೂ ಹೋಗಿ ಊಟ ಮಾಡ್ಕೊಂಬರ್ತೀವಿ. ತುಂಬಾ ಟೇಸ್ಟ್ ಆಗುತ್ತೆ. ನಾನು ಟೇಸ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಯಾಲಕ್ಕಿದು ಘಮ, ಆ ರುಚಿ ಸಿಗ್ತಾ ಇದೆ. ತುಂಬಾ ಟೇಸ್ಟಾಗಿದೆ. ನೋಡಿ, ನೀವು ಕೂಡ ಒಂದ್ಸಲ ನಿಮ್ಮ ಮನೆಯಲ್ಲಿ ಹುಗ್ಗಿಯನ್ನು ಮಾಡಿ ಊಟ ಮಾಡಿ. ಯಾವುದೇ ಕಾರಣಕ್ಕೂ ಕಳಸದ ಅಕ್ಕಿನ ಹಾಗೂ ಕಳಸಕ್ಕಿಟ್ಟಂತಹ ತೆಂಗಿನಕಾಯಿನ ಬೇರೆದಕ್ಕೆ ಬಳಸಬೇಡಿ. ಈ ರೀತಿ ಮಾಡೋದ್ರಿಂದ ಒಳ್ಳೆಯದಂತೆ. ಅಷ್ಟೇ ಅಲ್ಲ,
ತೆಂಗಿನಕಾಯಿ ಕಳ್ಸಕ್ಕಿಟ್ಟ ತೆಂಗಿನಕಾಯಿನಲ್ಲಿ ನೀರು ಇಂಗೋದಕ್ಕೆ ಮೊದಲೇನೆ, ಏಕೆಂದರೆ ಹಂಗೆ ಇಟ್ಬಿಟ್ರೆ ಒಂದು ತಿಂಗಳು ಏನಾಗುತ್ತೆ ಅಂದರೆ ನೀರೆಲ್ಲ ಇರಲ್ಲ, ಅದರಲ್ಲಿ ಕೊಬ್ಬರಿ ಥರ ಆಗ್ಬಿಟ್ಟಿರುತ್ತೆ. ಆದರೆ ಕೊಬ್ಬರಿ ಆಗೋಕ್ಕೆ ಬಿಡ್ದೇನೆ ನೀರು ಇರುವಾಗಲೇ ಅದನ್ನು ಬಳಸಿ ಸ್ವೀಟನ್ನು ಮಾಡಿ ತಿನ್ನಬೇಕು ಅಂತ ಹೇಳ್ತಾರೆ ಶಾಸ್ತ್ರ. ಇದರಲ್ಲೆಲ್ಲ ಹೇಳುವಂಥವ್ರು ಸಾಂಪ್ರದಾಯಿಕವಾಗಿ. ಹುಗ್ಗಿಯನ್ನು ಮಾತ್ರ ಸಾಂಪ್ರದಾಯಿಕವಾದಂತಹ ಸಿಹಿ ಪದಾರ್ಥ ಇದು. ಎಲ್ಲರೂ ಮಾಡಿ ಒಂದು ಸಲ ಟೇಸ್ಟ್ ಮಾಡಿ ಹೇಳಿ ಹೇಗಿತ್ತು ಅಂತ ಹೇಳಿ. ನಾಳೆ ಕನ್ನಡ ರಾಜ್ಯೋತ್ಸವ. ಅಡ್ವಾನ್ಸ್ ಆಗಿ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಬೇಕು. ಲೈಕ್ ಮಾಡೋದನ್ನು ಯಾರು ಮರಿಬೇಡಿ. ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ. ಎಲ್ಲ ಸಮಯದಲ್ಲೂ ಆರಾಮಾಗಿರಿ ಹಾಗೂ ನಗ್ತಾ ಇರಿ, ಖುಷಿಯಾಗಿರಿ. ಇವತ್ತಿನ ದಿನ ಎಲ್ಲರಿಗೂ ಕೂಡ ಚೆನ್ನಾಗಿರಲಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತವರೆಗೂ ಕೂಡ ಈ ವಿಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು.